ನಮಸ್ಕಾರ ರೈತ ಬಾಂಧವರಿಗೆ. ಇವತ್ತು ಏನು ತಿಳಿಪಡಿಸೋದೇನಂದ್ರೆ ಇದು ಬೀನ್ಸ್ ತೋಟ. ನಮ್ಮ ಹೆಸರು ಶ್ರೀರಾಮ್ ಅಂತ, ಹುಲಿಮಂಗಲ ಹೊಸಕೋಟೆ. ನಾವಿರೋದು ಹುಲಿಮಂಗಲ. ಇದು 1.5 ಎಕರೆ ಬೀನ್ಸ್ KHS ಸೀಡ್ಸ್ ನಾಟಿ ಮಾಡಿದ್ದೀರಿ. ನಮ್ಗೆ ವಿನಯ್ ಸರ್ ಅಂತ ಒಬ್ರು ಬಂದು ಗೊಬ್ಬರಗಳು ಆಮೇಲೆ ಕೆಮಿಕಲ್ಸ್ ಎಲ್ಲ ಹೇಳ್ಕೊಟ್ರು. ಮೊಟ್ಟ ಮೊದಲಿಗೆ ವಿವಾ ಮತ್ತು ಮಾಸ್ಟರ್ 20 ಹಾಲು ಡ್ರಿಂಚಿಂಗ್ ಮಾಡಿದ್ರಿ. ಇದು ಡ್ರಿಪ್ಪಲ್ ಬಿಟ್ರಿ. ಅವಾಗ ಗ್ರೋತಿಂಗ್ ನೀವೇ ನೋಡ್ಬೋದು. ಗ್ರೋತಿಂಗ್ ಯಾವ ತರ ಬಂದಿದೆ, ಹೂವು ಪಿಂದಿ ಎಲ್ಲ ಬಂದಿದೆ. ಮತ್ತೆ ಸ್ಪ್ರೇಗೆ ಬಂದು ನಾವು ಮಾಸ್ಟರ್ MC ಎಕ್ಸ್ಟ್ರಾ ಕೊಟ್ಟಿದ್ದೀರಿ. ಅದರಲ್ಲಿ ಒಳ್ಳೆ ಅಂಬು ಬೇಗ ಚಪ್ರ ಎಲ್ಲ ಬಂದಿದೆ. ಸೂಪರ್ ಆಗಿ ಇಳುವರಿ ಬಂದಿದೆ. ಮತ್ತೆ ಹೂವು ಉದುರೋದಕ್ಕೆ ಉದುರ್ತಾ ಇತ್ತು. MC ಸೆಟ್ ಅಂತ ರೆಫರ್ ಮಾಡಿದ್ರು. ಅದ್ರ ಜೊತೆಗೆ ನಾವು ಕೆಲವೊಂದು ಕೆಮಿಕಲ್ಸ್ ಜೊತೆಗೆ ಇದನ್ನ ಸ್ಪ್ರೇ ಮಾಡಿದಕ್ಕೆ ನೋಡ್ಬೋದು. ಬನ್ನಿ ಒಳಗೆ ಯಾವ ತರ ಹೂ ಬಂದಿದೆ, ಯಾವ ತರ ಇಳುವರಿ ಬರ್ತಾ ಇದೆ. ಇನ್ನ 10 days ಅಲ್ಲಿ ಇದರಲ್ಲಿ ಕಾಯಿ ಬರ್ತಾ ಇದೆ. 10 days ಅಲ್ಲಿ ಒಳ್ಳೆ ಇಲ್ಲಾಂದ್ರೆ ಎಕರೆ 1.5 ಎಕರೆಗೆ 10 ರಿಂದ 12 ಟನ್ ಹೂವು ಬರೋ ಕಾಯಿ ಬರೋ ಸಾಧ್ಯತೆ. ಮೆಗಾಪಾಲ್ ಕೊಟ್ಟಿದ್ರು. ಮೆಗಾಪಾಲ್ ಹೊಡೆದವಾಗಿಂದ ನಮ್ಗೆ ಗ್ರೀನಿಶ್ ಚೆನ್ನಾಗಿ ಬಂತು. ಮತ್ತೆ ಗ್ರೀನಿಶ್ ಜೊತೆಗೆ ಗಿಡ ಡೆವಲಪ್ಮೆಂಟ್ ಹಂಗೆ ಬಂತು. ಇವಾಗ ನಮ್ಗೆ ಒಳ್ಳೆ ಬೆಳೆ ಆಗಿದೆ. ಟೋಟಲ್ ನಾವು ವೆಲಾಗ್ರೋ ಕಂಪ್ನಿ ಕಡೆಯಿಂದ ಎಲ್ಲಾ ಉತ್ಪನ್ನಗಳು ಸ್ವಲ್ಪ ಮಾಡಿದ್ದಕ್ಕೆ ನಮ್ ಗ್ರೋತಿಂಗ್ ಚೆನ್ನಾಗಿ ಬಂತು. ಡ್ರಿಪ್ ಗೊಬ್ಬರ ಅಂತ ಕೇಳಿದಕ್ಕೆ KMS ಮತ್ತು ಅದ್ರ ಜೊತೆಗೆ ಆಕ್ಟಿವ್ ವೇವ್ ಅಂತ ಕೊಟ್ಟಿದ್ರು. ನೆನ್ನೆ ತಾನೇ ನಾವು ಬಿಟ್ಟಿದ್ದೀನಿ. ನೆನ್ನೆಯಿಂದ ಸ್ವಲ್ಪ ಶೈನಿಂಗ್ ಬಂದಿದೆ ತೋಟ. ಒಳಗೆ ಬಂದು ಸ್ವಲ್ಪ ನೋಡ್ಬೋದು ಸರ್, ನೀವು ಯಾವ ತರ ಬಂದಿದೆ ಅಂತ ನೀವೇ ನೋಡ್ಬೋದು. ಆದ್ರೆ ರೈತ ಬಾಂಧವರಲ್ಲಿ ಹೇಳೋದೇನಂದ್ರೆ ಯಾರ ಮಾತು ನೀವು ಕೇಳೋಕೆ ಹೋಗ್ಬೇಡಿ. ಏನಂದ್ರೆ ಒಳ್ಳೆ ರಿಸಲ್ಟ್ ಇದೆ ವೆಲಾಗ್ರೋ ಕಂಪ್ನಿ ಕಡೆಯಿಂದ. ನೀವು ಆದಷ್ಟು ಬೇರೆ ಅವ್ರ ಮಾತು ಇವ್ರ ಮಾತು ಕೇಳಿ ಬೇರೆ ಗೊಬ್ಬರಗಳನ್ನ ಯೂಸ್ ಮಾಡಬೇಡಿ. ಯಾಕಂದ್ರೆ ನಾನು ಮಾಡಿರೋದು 2-3 ಬೆಳೆಯಿಂದ ನಾನು ಮಾಡ್ತಾನೆ ಇದ್ದೀನಿ. ಹಳೆ ಬೆಡ್ಗಳಲ್ಲಿ ಅಷ್ಟೇ ಎಲ್ಲ ಡ್ರಿಂಚಿಂಗ್ ಮಾಡೋದ್ರಿಂದ ಅಷ್ಟೇ. ಏನೊಂದು ವೆಲಾಗ್ರೋ ಕಂಪ್ನಿಯಿಂದ ನಮ್ಗೆ ಸುಳ್ಳು ಹೇಳೋದೇನು ಇಲ್ಲ. ಇದರಲ್ಲಿ ನಾವು ನೋಡ್ತಾ ಇರೋದು ನಾನು ರಿಸಲ್ಟ್ ನೋಡ್ತಾ ಇದ್ದೀನಿ. ನೀವೇ ನೋಡಿ, ಇಂಥ ಬೇಸಿಗೆಯಲ್ಲಿ ಈ ತರ ಬೀನ್ಸ್ ಬಂದಿದೆ ಅಂದ್ರೆ ವೆಲಾಗ್ರೋ ಕಂಪ್ನಿಯಿಂದ ನಮ್ಗೆ ರೆಫರ್ ಮಾಡಿದ್ರೆ ಇಷ್ಟು ಮಾತ್ರ ಬೆಳೆ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.